ನಮಸ್ತೆ ಸ್ನೇಹಿತರೆ. ತಿರುಪತಿ ಟ್ರಿಪ್ನ ನಾವೊಂದು ಕಂಡಕ್ಟ್ ಮಾಡ್ಕೊಂಡಿದ್ವಿ. ಈ ಒಂದು ತಿರುಪತಿ ಟ್ರಿಪ್ನ ಮೈಸೂರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳೆಲ್ಲ ಇರುತ್ತೆ. ಎಲ್ಲ ಫುಲ್ಲು ವೀಡಿಯೋನ ನೋಡಿ. ತುಂಬ ಎಷ್ಟೋ ಇಂಪಾರ್ಟೆಂಟ್ ವಿಷಯಗಳು ನಿಮ್ಗೆ ಇದರಲ್ಲಿ ತಿಳಿಯುತ್ತೆ. ಗೊತ್ತಿದ್ರೆ ನಿಮಗೂ ತುಂಬ ಒಳ್ಳೆಯದಲ್ವ. ನೋಡಿ, ಮೈಸೂರು ಜಂಕ್ಷನಿಂದ ಸ್ಟಾರ್ಟ್ ಮಾಡಿದ್ವಿ. 5:10 ಮೈಸೂರಿಂದ ಒಂದು ತಿರುಪತಿ ಟ್ರೈನ್ ಇದೆ. ಚಾಮರಾಜನಗರ ಟು ತಿರುಪತಿ ನಾವು ಮೈಸೂರಿಂದ ಬುಕ್ ಮಾಡಿದ್ವಿ. ಹಾಗಾಗಿ ನಾವು ಮೈಸೂರು ರೈಲ್ವೆ ಸ್ಟೇಷನ್ ಒಳಗಡೆ ಹೋದ್ವಿ. ನೋಡಿ, ಹಾಗೆ ಹೋಗ್ತಾ ಇದ್ದೀನಿ. ಮೈಸೂರು ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆದೆ. ಸೊ ನಮ್ಮ ಮೊದಲನೇ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ತಿರುಪತಿಗೆ ನಾವು ತಿರುಪತಿಗೆ ಹೋದ ತಕ್ಷಣವೇ ತಿರುಪತಿ ರೀಚ್ ಆದ ತಕ್ಷಣವೇ ನಾವು ಫಸ್ಟ್ ಒಂದು ವೆಹಿಕಲ್ ಮಾಡಿಕೊಂಡು ಅಲ್ಲಿ ಒಂದು ಎಂಟ್ರೆನ್ಸ್ ಸಿಗುತ್ತೆ, ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ. ಹಾಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ವಿ, ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ನಾವು ಈಗ ತಿರುಪತಿ ಹೋದ ತಕ್ಷಣ ಮೊದಲು ಹೋಗಬೇಕಾಗಿರೋದು ರೂಮ್ ಬೇಕಲ್ವಾ. ಅಲ್ಲಿ CRO ಆಫೀಸ್ಗೆ ನಾವು ಎಂಟರ್ ಆಗಬೇಕಾಗುತ್ತೆ. CRO ಆಫೀಸ್ ನಿಮಗೆ ಒಂದು 7 o'clock ಎಲ್ಲ ಓಪನ್ ಆಗುತ್ತೆ. ಬಟ್ ನಾವು ಅರ್ಲಿ ಮಾರ್ನಿಂಗೇ ಕ್ಯೂವಲ್ಲಿ ನಿಂತ್ಕೋಬೇಕು. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಬ್ಬಬ್ಬಬ್ಬ. ಚಳಿ ಬೇರೆ, ಆ ಕೊರಿಯೋ ಚಳಿಯಲ್ಲಿ ಟೋಪಿ ಎಲ್ಲ ಹಾಕ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಈ CRO ಆಫೀಸಲ್ಲಿ ಫ್ರೆಂಡ್ಸ್ ನೀವು ಹೋದಾಗ ಏನು ಮಾಡಬೇಕು ಅಂದರೆ ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ. ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕು ಅಥವಾ ಒಂದು ಜೆರಾಕ್ಸ್ ಕಾಪಿ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ. ಇದು ಮ್ಯಾಂಡೇಟರಿ. ಸಾಫ್ಟ್ ಕಾಪಿ ಎಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ. ಇಲ್ಲಿ ನಿಮಗೆ CRO ಆಫೀಸಲ್ಲಿ ರೂಮ್ನ ಬುಕ್ ಮಾಡ್ಬೋದು. ಫೆಸಿಲಿಟೀಸ್ ಇದೆ. 100 rupees ತಗೊಳ್ತಾರೆ ರೂಮ್ ಬುಕ್ ಮಾಡಲಿಕ್ಕೆ. ಇಲ್ಲಿ ನೀವು ಫಸ್ಟು ಆಧಾರ್ ಕಾರ್ಡ್ ಕೊಟ್ಟು ಎಂಟ್ರಿ ಮಾಡಿಸಿದ್ಮೇಲೆ ಸೊ ನಿಮಗೆ 10 ಗಂಟೆ ಒಳಗಡೆ ಮೆಸೇಜನ್ನು ಕಳಿಸ್ತಾರೆ, ಯಾವ ಏರಿಯಾದಲ್ಲಿ ನಿಮಗೆ ರೂಮನ್ನು ಅಲರ್ಟ್ ಮಾಡಿದ್ದಾರೆ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಅಲ್ಲಿಗೆ ಹೋದ ತಕ್ಷಣವೇ ನೀವು ಫಸ್ಟ್ ಮಾಡಬೇಕಾಗಿರೋದು CRO ಆಫೀಸನ್ನು ಮೀಟ್ ಮಾಡಿ ಫ್ರೆಂಡ್ಸ್. ರೂಮ್ಸ್ ಎಲ್ಲ ಬುಕ್ ಆಯಿತು ಫ್ರೆಂಡ್ಸ್. ಹಾಗೆ ಒಂದು ವಾಕಿಂಗ್ ಮಾಡಬೇಕಿತ್ತಲ್ವ, ಜರ್ನಿ ಮಾಡಿದ್ವಿ. ಫ್ರೆಶ್ ಆಗಿ ಗಾಳಿ ಬರ್ತಾಯಿತ್ತು. ತುಂಬ ಚಳಿ ಇದೆ ಮಾತ್ರ ಈ ಒಂದು ವಿಂಟರ್ ಸೀಸನಲ್ಲಿ. ನೋಡಿ, ಹಾಗೆ ಒಂದು ವಾಕ್ ಮಾಡಿದ್ವಿ ಫ್ರೆಂಡ್ಸ್. ಹಾಗೆ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ತುಂಬ ಜನ ಓಡಾಡ್ತಾಯಿದ್ರು, ನಮ್ಮ ಥರನೇ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ನೋಡಿ, ನಿಮಗೊಬ್ರಿಗೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಇವರು ನಮ್ಮ ತಮ್ಮ. ಸೊ ನನ್ನ ಜೊತೆ ಇವರು ಕೂಡ ಟ್ರಿಪ್ಪಿಗೆ ಬಂದಿದ್ದರು. ಟ್ರಿಪ್ನ ಕಂಡಕ್ಟ್ ಮಾಡಿದ್ದೆ ಇವರು ಫ್ರೆಂಡ್ಸ್. ನಾನು ಬರಲ್ಲ ಅಂತ ಹೇಳಿದ್ರು, ಇಲ್ಲ ಬರಲೇಬೇಕು ಅಂತೇಳ್ಬಿಟ್ಟು ಇವರೇ ಟ್ರಿಪ್ಪನ್ನು ಕಂಡಕ್ಟ್ ಮಾಡಿ ಇವರೇ ಕರ್ಕೊಂಡೋದ್ರು. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ತಿರುಪತಿ ದೇವರು ಎಲ್ಲ ವರ್ಲ್ಡ್ ವೈಡ್ ಫೇಮಸ್ ಅಲ್ವಾ. ಒಂದು ಸಲ ದರ್ಶನ ಪಡೆದ್ರೆ ಒಳ್ಳೆ ನಮ್ಮ ಪುಣ್ಯ ಸಿಗುತ್ತೆ. ಹಾಗಾಗಿ ಇವರು ಫೋರ್ಸಬಲಿ ಮಾಡಿ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಇವರೇ, ನನ್ನ ತಮ್ಮ ವಿನೋದ್ ಅಂತ ಹೆಸರು ಇರೋದು, ಇವರೇ ನಮ್ಮನ್ನು ಕರ್ಕೊಂಡೋಗಿದ್ದು ಫ್ರೆಂಡ್ಸ್. ಟ್ರಿಪ್ನ ಕಂಡಕ್ಟ್ ಮಾಡಿದ್ದು ಕೂಡ ಇವರೇ, ಈ ತಿರುಪತಿ ಟ್ರಿಪ್ನ ಫ್ರೆಂಡ್ಸ್. ಹಾಗೆ ನೋಡಿ ಎಲ್ಲ ಎಷ್ಟು ಜನ ಇರ್ತಾರೆ. ಅರ್ಲಿ ಮಾರ್ನಿಂಗ್ ವಿಡಿಯೋ ಇದು. ಸಮಯ ಒಂದು 5 ಗಂಟೆಗೆ ನಾವು ಎಲ್ಲ ಹೋದ್ವಿ. ಅಲ್ಲೆಲ್ಲ ಹೋದ ತಕ್ಷಣ ಕಾಫಿ ಎಲ್ಲ ಕುಡ್ಕೊಂಡು ಅಂಗಡಿಗಳೆಲ್ಲ ಎನಿ ಟೈಮ್ 24/7 ಓಪನ್ ಇರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಏನು ಚಿಂತೆ ಮಾಡುವಂಥ ನೆಸೆಸಿಟಿನೇ ಇರೋದಿಲ್ಲ. ಫಸ್ಟು ನೀವು CRO ಆಫೀಸ್ಗೆ ಹೋದ್ಮೇಲೆ ಇಲ್ಲೊಂದು ವೆಯ್ಟಿಂಗ್ ಹಾಲ್ ಇರುತ್ತೆ. ಸೊ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲ ಥರ ಫೆಸಿಲಿಟೀಸು ಸಿಗುತ್ತೆ. ಈ ವೆಯ್ಟಿಂಗ್ ಹಾಲಲ್ಲಿ ವಾಶ್ರೂಮ್ಸ್ ಇರುತ್ತೆ. ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ರೂಮ್ ಸಿಗಬೇಕಲ್ವ, ರೂಮ್ ಸಿಗಲಿಕ್ಕೆ ನಿಮಗೆ 10 ಗಂಟೆ ಟೈಮ್ ಆಗಬೇಕು. ಹಾಗಾಗಿ ಒಂದು ಫೆಸಿಲಿಟೀಸ್ನ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೆಸಿಲಿಟೀಸು. ಇಲ್ಲಿ ಮುಡಿ ಕೂಡ ಕೊಡ್ಬೋದು ನೀವು. ನೋಡಿ, ಇಲ್ಲಿ ಹೋಟೆಲ್ಸ್ಗಳೆಲ್ಲ ಓಪನ್ ಇತ್ತು ಅರ್ಲಿ ಮಾರ್ನಿಂಗು. ಎನಿ ಟೈಮು ಹೋಟೆಲ್ಸ್ಗಳೆಲ್ಲ ನಾವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಫುಡ್ಸ್ಗಳೆಲ್ಲ ಇರುತ್ತೆ. ಲಿಟ್ಲ್ ಬಿಟ್ ಓಕೆ. 60 rupeesಗೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. 100 rupeesಗೆಲ್ಲ ನೀವು ಯಾವ ಥರ ಐಟಮ್ನ ತೊಗೊಳ್ತೀರ ಆ ಥರ. ಅರ್ಲಿ ಮಾರ್ನಿಂಗ್ ಆಯಿತು. 9 ಗಂಟೆಗೆಲ್ಲ ಟಿಫನ್ಗೆ ಹೋದ್ವಿ. ಟಿಫನಲ್ಲಿ ನಾನು ಟೊಮೆಟೊ ರೈಸ್ ಬಾತ್ ತೊಗೊಂಡೆ. ನಮ್ಮ ಕಸಿನ್ಸ್ ಎಲ್ಲರೂ ಪೂರಿ ತೊಗೊಂಡ್ರು, ಬೇರೆ ಥರ ಎಲ್ಲ ತೊಗೊಂಡ್ರು. ಬಟ್ ಟೊಮೆಟೊ ರೈಸ್ ಬಾತ್ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಟೇಸ್ಟ್ ಮಾಡ್ಬೋದು. ನೋಡಿ, ಒಂದು ಸಲ ಬೇಕಾದ್ರೆ ಟೇಸ್ಟ್ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೆಟೊ ರೈಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆಯೇ ಇದೆಲ್ಲ ಮಾಡಾದಮೇಲೆ ನನಗೆ ಒಂದು ಹ್ಯಾಟ್ ತೊಗೋಬೇಕು ಅಂತ ತುಂಬ ಅನ್ನಿಸ್ತು. ಹಾಗಾಗಿ ಒಂದು ಅಂಗಡಿಗೆ ಹೋದೆ. ಅಲ್ಲಿ ಹ್ಯಾಟನ್ನು ತೊಗೊಂಡೆ. ತುಂಬ ಚೆನ್ನಾಗಿ ವರ್ತು. ಈ ಹ್ಯಾಟ್ ಪ್ರೈಸ್ ಬಂದ್ಬಿಟ್ಟು 10 rupees ಇತ್ತು. ಸಾರಿ ಫ್ರೆಂಡ್ಸ್, 100 rupees ಇತ್ತು. ಹಾಗೆ ರೂಮ್ ಹತ್ರ ಒಂದು ವಾಕ್ ಮಾಡಿದ್ವಿ. ಎಲ್ಲ ರೆಡಿ ಆದ್ವಿ ದರ್ಶನ ಮಾಡಲಿಕ್ಕೆ. ಅದಾದಮೇಲೆ ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿಂದ ದರ್ಶನ ಮಾಡಲಿಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ತಿರುಪತಿಗೆ ಬಂದಾಗ ನಮ್ಮ ರೂಮಿಂದ ನಾವು ನಡ್ಕೊಂಡು ಬರಬೇಕು ಅಲ್ಲಿ. ಸೊ ನಡ್ಕೊಂಡು ಬಂದಾಗ ಇಲ್ಲೊಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲಲ್ಲಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿರುತ್ತೆ. ನಿಮಗೂ ಇನ್ಫಾರ್ಮೇಷನ್ಸ್ ಅಲ್ವಾ ಬೇಕಲ್ವಾ.
ಹಾಗಾಗಿ ತುಂಬ ಜನ ರಶ್ ಅಂತೂ ತುಂಬ ಎನಿ ಟೈಮ್ ಯಾವಾಗಲೂ ರಶ್ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ಸರ್ಕಲ್ ಹತ್ರ ಹೋದಾಗ ಒಂದು ತಿರುಪತಿದು ಒಂದು ತಿರುಪತಿ ಅಂತ ಹೇಳಿದ್ರೆ ವೆಂಕಟಾಚಲ, ನಿಮಗೆ ಗೊತ್ತು, ವೆಂಕಟರಮಣ ಅವ್ರದ್ದೊಂದು ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್. ತುಂಬ ಜನ ಬರ್ತಾರೆ ಇಲ್ಲಿ, ತುಂಬ ಜನ ಬಂದು ಫೋಟೋಸು ವೀಡಿಯೋಸು ಎಲ್ಲ ತೊಗೊಳ್ತಾರೆ ಫ್ರೆಂಡ್ಸ್. ಹಾಗೆ ಈ ಸ್ಟ್ಯಾಚು ಹತ್ರ ಎಲ್ಲರೂ ಬಂದ್ವಿ ನಾವು. ಟೋಟಲ್ಲು ಮಕ್ಕಳು ಎಲ್ಲ ಸೇರಿ 13 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಬಂದಮೇಲೆ ನಾವು ಇದ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ ಈ ಸರ್ಕಲ್ದು ಕಂಪ್ಲೀಟ್ ವೀಡಿಯೋ ಕಳಿಸಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿಗೆಲ್ಲ ಬಂದಾಗ. ಸೊ ಈ ಸರ್ಕಲ್ ಹತ್ರ ಬಂದೆ ಎಲ್ಲ ಕಡೆ ದರ್ಶನ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ ಇದೊಂದು ಮೇನ್ ಕೇಂದ್ರ ಬಿಂದು ಇದ್ದಂಗೆ. ನೋಡಿ ಇಲ್ಲಿ ವೆಂಕಟರಮಣ ಸ್ವಾಮಿ ಅವ್ರದ್ದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ತುಂಬ ಜನ ಬರ್ತಾರೆ, ವೀಡಿಯೋಸ್ ತೊಗೊಳ್ತಾರೆ, ಫೋಟೋಸ್ ತೊಗೊಳ್ತಾರೆ. ನಾನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ, ನಮಗೂ ಎಲ್ಲ ಆಸೆ ಇರುತ್ತಲ್ವ ಫೋಟೋಸು ವೀಡಿಯೋಸ್ ಎಲ್ಲ ಬೇಕು ಅಂತ. ಹಾಗಾಗಿ ಒಂದು ಸ್ವಲ್ಪ ನಾನೆಲ್ಲ ಯೂಟ್ಯೂಬಲ್ಲೆಲ್ಲ ಇದ್ದೀನಿ. ಹಾಗಾಗಿ ನಿಮ್ಮಗಳ ಒಂದು ಆಶೀರ್ವಾದ ಸಪೋರ್ಟಿಂದ ನಡೀತಾ ಇದೆ ಚೆನ್ನಾಗಿ. ಸೊ ಇದು ಕೂಡ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ ವೆಂಕಟರಮಣ ಆಶೀರ್ವಾದ ನನ್ನ ಮೇಲೂ ಇರಲಿ, ನಿಮ್ಮ ಮೇಲೂ ಕೂಡ ಸದಾ ಇರಲಿ ಫ್ರೆಂಡ್ಸ್. ಇಲ್ಲಿ ನಾವು ಬಂದ ತಕ್ಷಣ ಕೈಯೆಲ್ಲ ಮುಗಿದು ಒಂದು ಸ್ವಲ್ಪ ಹಾಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ಫನ್ನಿಯಾಗಿ ಒಂದು ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿ ಎಲ್ಲ ಶೂಟ್ ಮಾಡಿದ್ವಿ ಫ್ರೆಂಡ್ಸ್. ಇದು ತುಂಬ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ತಿರುಪತಿಲಿ ನಿಮಗೆ ದರ್ಶನ ಎಲ್ಲ ಮಾಡಲಿಕ್ಕೆ ಫ್ರೀಯಾಗಿ ಬಸ್ಗಳನ್ನ ಬಿಟ್ಟಿರ್ತಾರೆ ಫ್ರೆಂಡ್ಸ್. ಇದು 24/7 ಫ್ರೀ ಬಸ್ಸಸ್ಗಳು ಓಡಾಡ್ತಾನೆ ಇರುತ್ತೆ. ಇದು ನಿಮಗೆ ಊಟಕ್ಕೆ ಕರ್ಕೊಂಡು ಹೋಗೋದಾಗಿರಲಿ, ದರ್ಶನ ಮಾಡಲಿಕ್ಕೆ ಡ್ರಾಪ್ ಮಾಡೋದಾಗಲಿ, ಈ ಬಸ್ಗಳನ್ನ ನೀವು ಯೂಸನ್ನು ಮಾಡ್ಬೋದು ಫ್ರೆಂಡ್ಸ್. ನಾವು ಫಸ್ಟು ಈಗ ಊಟಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ವಿ. ಹಾಗಾಗಿ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಒಂದು ರೆಡ್ ಕಲರ್ ಬಸ್ಸು, ಇದು ತಿರುಪತಿ ತಿರುಮಲ ಬಸ್ ಅಂತ ಹೇಳ್ಬಿಟ್ಟು ಇದು ಫ್ರೀಯಾಗಿರುತ್ತೆ. ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಇದನ್ನು ಹತ್ಕೊಂಡು ಊಟ ಮಾಡಲಿಕ್ಕೆ ಅಲ್ಲಿ ಡ್ರಾಪ್ ಮಾಡ್ತಾರೆ. ಚೌಟ್ರಿ ಇದೆ ಒಂದು ಊಟ ಮಾಡಲಿಕ್ಕೆ, ಅಲ್ಲೂ ಫ್ರೀ ಊಟ ಇರುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ನಾವೇನು ಮಾಡಿದ್ವಿ, ಈ ಬಸ್ ಹತ್ಕೊಂಡು ಊಟ ಮಾಡಿ ಹೊರಟ್ವಿ ಫ್ರೆಂಡ್ಸ್. ನೋಡಿ ಬಸ್ಸಲ್ಲೂ ತುಂಬಾ ರಶ್ ಇರುತ್ತೆ ಫ್ರೆಂಡ್ಸ್. ಬಟ್ ಬ್ಯಾಕ್ ಟು ಬ್ಯಾಕು ಬಸ್ಗಳು ಬರ್ತಾನೆ ಇರುತ್ತೆ. ಎನಿ ಟೈಮ್ ಬಸ್ಸಸ್ ಅವೈಲೇಬಿಲಿಟಿ ಇದ್ದೇ ಇರುತ್ತೆ. ಆ ಬಸ್ ಒಳಗಡೆ ಒಂದು ವೀಡಿಯೋ ಮಾಡಿಕೊಂಡೆ, ನಿಮಗೂ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಬಸ್ಸಿಂದ ಇಳ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದೇ ಮೇನ್ ಇಂಪಾರ್ಟೆಂಟು, ಊಟಕ್ಕೆ ಹೋಗುವಂಥ ದಾರಿ ಫ್ರೆಂಡ್ಸ್. ಫ್ರೀಯಾಗಿ ಊಟ ಇರುತ್ತೆ ತಿರುಪತಿಲಿ ಯಾವಾಗಲೂ, ಎನಿ ಟೈಮು 24/7 ಹೋಗಿ ಅಲ್ಲಿ ಊಟ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ES1 ಅಂತ ಗೇಟ್ ಇರುತ್ತೆ. ಈ ಗೇಟ್ ಒಳಗಡೆ ನೀವು ಎಂಟ್ರಿ ಆಗಬೇಕು. ಆ್ಯಕ್ಚುಲಿ ದರ್ಶನ ಎಲ್ಲ ಮುಗಿದ್ಮೇಲೆ ನಾವು ಇದೇ ರೋಡಲ್ಲಿ ಬರೋದು. ಊಟ ಮಾಡಬೇಕು ಅಂತ ಹೇಳಿದರೆ ಈ ಗೇಟ್ ಹತ್ರ ಬರಲೇಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಇದರಲ್ಲಿ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ಕೂಡ ಎಲ್ಲ ಬಸ್ಸಿಂದ ಇಳ್ಕೊಂಡು ಊಟಕ್ಕೆ ಹೋಗಲಿಕ್ಕೆ ರೆಡಿ ಆದ್ವಿ. ಊಟಕ್ಕೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಹೋಗಿ ಯಾರೇ ಅದನ್ನು ಕೂಡ ಕ್ಯೂವಲ್ಲಿ ನಿಂತ್ಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಈ ಒಂದು ವಿಚಾರದಲ್ಲಿ. ನಾವೆಲ್ಲರೂ ಹೋದ್ವಿ. ಹೋಗಾದ್ಮೇಲೆ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಹಾಗೆ ಕ್ಯೂವಿಂದ ಊಟಕ್ಕೆ ಹೋಗಲಿಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್. ಊಟ ಮಾಡಲೇಬೇಕು ಅಲ್ವಾ, ತುಂಬ ಹೊಟ್ಟೆ ಬೇರೆ ಹಸಿತಾಯಿತು, ಜನ ಬೇರೆ ತುಂಬ ಜಾಸ್ತಿ ಇದ್ದರು. ಹಾಗೆಯೇ ಕ್ಯೂವಲ್ಲಿ ನಿಂತ್ಕೊಂಡು ಊಟಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ಊಟಕ್ಕೆ ರೀಚ್ ಆದಮೇಲೆ ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ, ಏಕೆಂದರೆ ಎಲ್ಲನೂ ಇನ್ಫಾರ್ಮೇಷನ್ ಪ್ರಾಪರಾಗಿರಬೇಕು ಅಲ್ವಾ. ನೋಡಿ ಹಾಗಾಗಿ ಇಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೆ. ಸೊ ಆ ಎಂಟ್ರೆನ್ಸ್ ಹತ್ರ ಒಂದು ವೀಡಿಯೋ. ಸೊ ಇದೇ ಸೈಡು ನಮ್ಮ ವೆಂಕಟಾದ್ರಿಚಲ ತಿರುಪತಿ ತಿರುಮಲ ಇರೋಂಥದ್ದು. ನೋಡಿ ಫ್ರೆಂಡ್ಸ್, ಇದು ಊಟದ ಒಳಗಡೆ ಹಾಲು. ಅಲ್ಲಿ ಒಂದು ಮ್ಯೂಸಿಯಮನ್ನು ಮಾಡಿದ್ದಾರೆ, ಒಂದು ಗ್ರಾಫನ್ನು ಬರೆದಿದ್ದಾರೆ, ರೋಡ್ ಹೇಗಿದೆ, ಟೆಂಪಲ್ ಎಲ್ಲಿದೆ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಇದನ್ನು ಡಿಸೈನಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ಊಟದ ಹಾಲು. ಒಳಗಡೆ ಊಟ ಮಾಡಲಿಕ್ಕೆ ತುಂಬ ಒಳ್ಳೊಳ್ಳೆ ಫೆಸಿಲಿಟೀಸ್ಗಳೆಲ್ಲ ಇದೆ. ಒಳಗಡೆ ಎಲ್ಲ ಹೋದ್ವಿ ಫ್ರೆಂಡ್ಸ್. ನೋಡಿ ಊಟದ ಒಳಗಡೆ ಹಾಲನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಇದೇ ಡಿಸೈನ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಅವರು ಆರ್ಟನ್ನು ಮಾಡಿದ್ದಾರೆ ಅಂದರೆ ಕಲೆಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ. ಒಂದೊಂದು ಊಟದ ಹಾಲ್ಗೆ ಹೋಗ್ಲಿಕ್ಕೆ ಒಳ್ಳೊಳ್ಳೆ ಒಂದು ಜಾಗಗಳೆಲ್ಲ ಇದೆ. ತುಂಬ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬಾ ಖುಷಿಯಾಗುತ್ತೆ. ಎಷ್ಟು ಕ್ಲೀನಾಗಿದೆ ಅಂತ ಹೇಳಿದರೆ ಅಷ್ಟೇ ಕ್ಲೀನಾಗಿದೆ. ನೋಡಿ ಆರ್ಟ್ ನೋಡಲಿಕ್ಕೆ ಒಂಥರ ಚೆಂದ ಉಂಟು ಅಲ್ವಾ. ತುಂಬ ಚೆನ್ನಾಗಿ ಇದನ್ನು
ಫೋಟೋ ಸಮೇತ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕ್ಲೀನಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಸೂಪರಾಗಿದೆ ಅಲ್ವಾ. ಒಳಗಡೆ ಹೋದ್ವಿ, ನಮ್ಮ ಇದಕ್ಕೆ ಅದೃಷ್ಟಕ್ಕೆ ವಡೆ ಸ್ಪೆಷಲ್ ಮಾಡಿದ್ರು ಅವತ್ತು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಸೌದ್ವಿ, ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಸೊ ಅಲ್ಲಿಂದ ನಾವು ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಊಟ ಮುಗಿಸ್ಕೊಂಡು ನಂತರ ಅಲ್ಲೇ ಲೆಫ್ಟ್ ಸೈಡ್ ತೊಗೊಂಡ್ರೆ ಒಂದೇ ರೋಡಲ್ಲಿ ಅಲ್ಲಿ ವರಹಸ್ವಾಮಿ ಟೆಂಪಲ್ ಇದೆ ಫ್ರೆಂಡ್. ಈ ವರಹಸ್ವಾಮಿ ಅನ್ನೋ ಅಂಥದ್ದು ಒಂದು ಸ್ಪೆಷಲ್ ಆಗಿರುತ್ತೆ. ಸೊ ನಮ್ಮ ವೆಂಕಟರಮಣ ಅವ್ರಿಗೆ ಜಾಗ ಕೊಟ್ಟಿದ್ದೇ ವರಹಸ್ವಾಮಿ ದೇವರು. ಹಾಗಾಗಿ ಫಸ್ಟು ತಿರುಪತಿಗೆ ಹೋದಾಗ ವರಹಸ್ವಾಮಿ ದರ್ಶನ ಮಾಡಬೇಕು. ಫಸ್ಟು ವರಹಸ್ವಾಮಿ ದೇವಸ್ಥಾನನ ದರ್ಶನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಜಾಗ ಕೊಟ್ಟಿದ್ದೇ ಅವರು ಅಲ್ವಾ. ಹಾಗಾಗಿ ಸೊ ಅವರ ಅಪ್ಪಣೆ ತಗೊಂಡು ಹೋದರೆ ಆದಷ್ಟು ಬೇಗ ನಮ್ಮ ಏನೇ ವರ ಕೇಳಿಕೊಂಡ್ರು ಅದನ್ನು ಈಡೇರಿಸ್ತಾರೆ ಅನ್ನೋವಂಥದ್ದು ಎಲ್ಲರೂ ಕೂಡ ನಾವು ನಂಬಿದ್ದೀವಿ. ಹಾಗೆ ಆ ದೇವರು ಕೂಡ ಈಡೇರಿಸ್ತಾನೆ ಅನ್ನುವಂಥ ನಂಬಿಕೆ ಎಲ್ಲರಿಗೂ ಕೂಡ ಇದೆ ಫ್ರೆಂಡ್ಸ್. ನೋಡಿ, ಈಗ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇದೇ ರೋಡಲ್ಲಿ ವರಹಸ್ವಾಮಿ ದೇವಸ್ಥಾನ ಇರುವಂಥದ್ದು. ಅದ್ರ ಮುಂದೆ ಒಂದು ಪುಟ್ಟ ದೇಗುಲ ಕೂಡ ಇದೆ. ಸೊ ಇಲ್ಲೂ ಕೂಡ ನೀವು ಹೋಗ್ಬಿಟ್ಟು ನೋಡ್ಬೋದು. ನೋಡಿ, ಇದೇ ಕಲ್ಯಾಣಿ ಕೊಳ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನು ಕಲ್ಯಾಣಿ ಅಂತ. ಸೊ ಹಬ್ಬಗಳಿದ್ದಾಗ ಶ್ರಾವಣ ಮಾಸದಲ್ಲಿ ತುಂಬ ಭರ್ಜರಿಯಾಗಿ ಪೂಜೆಗಳೆಲ್ಲ ಮಾಡ್ತಾರೆ. ಇಲ್ಲೂ ಕಲ್ಯಾಣಿನೂ ಕೂಡ ಸ್ನಾನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಯಾರೇ ಬಂದರೂ ಕೂಡ ವರಹಸ್ವಾಮಿ ದೇವಸ್ಥಾನಕ್ಕೆ ಫಸ್ಟು ವಿಸಿಟ್ ಕೊಡ್ತಾರೆ. ಇದು ನೋಡಲಿಕ್ಕೇ ತುಂಬ ಸುಂದರವಾಗಿದೆ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲೊಂದು ವಾಟರ್ ಥರ ಇದು ಮಾಡಿದ್ದಾರೆ. ಅದನ್ನು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನೀಗ ವರಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್. ಅಲ್ಲಿಂದ ಮುಗಿಸ್ಕೊಂಡ್ವಿ, ಬಂದೆ. ಹಾಗೆ ಫನ್ನಿಯಾಗಿ ಕೂತಿದ್ವಿ. ಹಾಗೆಯೇ ಒಂದು ಸ್ವಲ್ಪ ಎಲ್ಲ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ನನ್ನ ಮಗ ಕೂಡ ಜೊತೇಲಿದ್ದ. ನಾನು ಅವನಿಗೆ ರೇಗಿಸ್ತಾ ಕೂತಿದ್ದೆ. ನೋಡಿ ಯಾವ ಥರ ಆಟ ಆಡಿಸ್ತಾ ಇದ್ದೀನಿ ಅವನಿಗೆ. ಇವನೇ ನನ್ನ ಮಗ ಫ್ರೆಂಡ್ಸ್. ನೋಡಿ, ಇವನು ತುಂಬ ಸಪೋರ್ಟ್ ಮಾಡ್ದ. ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದ. ನನ್ನ ಜೊತೆ ಆಟ ಆಡ್ತಾಯಿದ್ದ. ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದ. ಖುಷಿಯಾಗಿ ಎಲ್ಲರೂ ಮಾಡ್ಕೊಂಡು ಇವನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ನೋಡಿ ಫ್ರೆಂಡ್ಸ್, ಈಗ ಆಟ ಆಡ್ತಾ ಇದ್ದಾನೆ ನನ್ನ ಮಗ. ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಲ್ವಾ. ಸೊ ನಿಮ್ಗೆ ಇಷ್ಟ ಅನಿಸ್ತು ಅಂತ ಹೇಳಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸದಾ ನಿಮಗೆ ನಮ್ಮ ವೆಂಕಟರಮಣ ಸ್ವಾಮಿ ಕೂಡ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಆಟ ಆಡ್ದ. ಎಲ್ಲ ನಾಮ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್. ಅದೇ ಇಂಪಾರ್ಟೆಂಟ್ ಅಲ್ವಾ. ತುಂಬ ಚೆನ್ನಾಗಿ ನಾಮ ಎಲ್ಲ ಹಾಕ್ಕೊಡ್ತಾರೆ. 5 ರೂಪೀಸ್ ತೊಗೊಳ್ತಾರೆ. ಇದರೆಲ್ಲ ಇದು ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಹಾಕ್ಕೊಡ್ತಾನೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಂದ ನಾವು ದರ್ಶನ ಮಾಡಲಿಕ್ಕೆ ಹೊರಟ್ವಿ ಫ್ರೆಂಡ್ಸ್. ಸೊ ದರ್ಶನ ಮಾಡಿ ಒಳಗಡೆ ಹೋದರೆ ಮೊಬೈಲ್ ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ ಫ್ರೆಂಡ್ಸ್. ನಾವು ದರ್ಶನ ಮಾಡಲಿಕ್ಕೆ ಒಳಗಡೆ ಹೋದಾಗ 2:30 ಸಮಯ ಆಗಿತ್ತು. ನಾವು ಸರ್ವದರ್ಶನಮನ್ನಂಥ ಒಂದು ಫ್ರೀ ದರ್ಶನ ಮಾಡಲಿಕ್ಕೆ ಹೊರಟ್ವಿ. ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ರಾತ್ರಿ 3:30 ಆಗಿತ್ತು ಫ್ರೆಂಡ್ಸ್. ನೋಡಿ, ರಾತ್ರಿ 3:30 ಆಗಿತ್ತು. ಬಟ್ ದರ್ಶನ ಮಾಡಲಿಕ್ಕೆ ಒಳಗಡೆ ಹೋದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಎಂಟರ್ಟೈನ್ಮೆಂಟ್ ಮಾಡಲ್ಲ. ದಯವಿಟ್ಟು ಯಾರೂ ಮೊಬೈಲನ್ನು ತೊಗೊಂಡು ಹೋಗಬೇಡಿ. ಸೊ ಆದಷ್ಟು ಮೊಬೈಲ್ನ ರೂಮಲ್ಲೇ ಇಟ್ಬಿಟ್ಟು ಹೋಗಿ. ಅಲ್ಲಿ ನೀವು ದರ್ಶನ ಮಾಡಲಿಕ್ಕೆ ಒಳಗಡೆ ಹೋದಾಗ ಅಲ್ಲಿ ನಿಮಗೆಲ್ಲ ಥರ ಫೆಸಿಲಿಟೀಸ್ ಇರುತ್ತೆ. ವಾಶ್ರೂಮ್ಸ್ ಇರುತ್ತೆ, ಮತ್ತು ಊಟ ತಿಂಡಿ ನೋಡ್ಲಿಕ್ಕೆ TV ಕೂಡ ಇರುತ್ತೆ. ಬಟ್ ಜೈಲಲ್ಲಿ ಹಾಕಿದಾಗ ಜೈಲ್ ಅಂತ ಕರಿತೀವಿ ಅಷ್ಟೇ. ಸೊ ಅಲ್ಲಿ ವೆಯ್ಟಿಂಗ್ ರೂಮಲ್ಲಿ ಹಾಕಿರ್ತಾರೆ. ಇಷ್ಟಿಷ್ಟು ಅವರ್ಸ್ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಬೇಕಾಗತ್ತೆ. ತುಂಬ ಚಳಿ ಇತ್ತು ಫ್ರೆಂಡ್ಸ್. ನಾವು ಹೋದಾಗ ಚಳಿ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಚಳಿಲಿ ಕೈಕಾಲೆಲ್ಲ ನಡುಗ್ತಾ ಇತ್ತು. ತುಂಬ ನಾವು ನಡುಗಿ ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸುಸ್ತಾಗ್ಬಿಟ್ಟಿದ್ದೆ. ಬಟ್ ಆ ವೆಂಕಟರಮಣ ನಮಗೆ 3 ಗಂಟೆಗೆ ದರ್ಶನ ಕೊಟ್ಟರು. ತುಂಬ ಖುಷಿ ಆಯಿತು. 2 ಕಣ್ಣು ಸಾಲದು ಫ್ರೆಂಡ್ಸ್ ಆ ಒಂದು ವೆಂಕಟರಮಣನ ದರ್ಶನ ಮಾಡಲಿಕ್ಕೆ. ರಾತ್ರಿ ಬಂದ್ವಿ. ಈಚೆ ಬಂದಾಗ ಲಡ್ಡು ಎಲ್ಲ ತೊಗೊಂಡು ಬಂದ್ವಿ. ಲಡ್ಡು ಒಂದು ಫ್ರೀಯಾಗಿ ಕೊಡ್ತಾರೆ ಎಲ್ಲರಿಗೂ ದರ್ಶನ ಮಾಡಾದ್ಮೇಲೆ. ಒಂದು ಲಡ್ಡುಗೆ ನಿಮಗೆ 50 ರೂಪೀಸ್ ತಗೊಳ್ತಾರೆ. ನೀವು ಎಕ್ಸ್ಟ್ರಾ ಎಷ್ಟು ಲಡ್ಡು ಬೇಕು ಅಂದ್ರೂ 50 ರೂಪೀಸ್ ಕೊಟ್ಟು ನೀವು ಲಡ್ಡುನ ಪರ್ಚೇಸ್ ಮಾಡ್ಬೋದು. ನೋಡಿ, ಇದು ಹೊರಗಡೆ ಬಂದಾಗ ಮಗನಿಗೆ ತುಂಬ ಚಳಿ ಆಗ್ತಾಯಿತ್ತು. ಅವನಿಗೆ ಶಾಲಲ್ಲಿ ಹಾಕಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್. ನಮಗೆ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಪಾಪುಗೆ ಚಳಿ ತಡ್ಕೊಳಕ್ಕಾಗತ್ತಾ ನೀವೇ ಹೇಳಿ. ಇದು ನೋಡಿ, ಫ್ರಂಟ್ ಗೇಟ್ ಹತ್ರ ಬಂದಿದ್ದೀನಿ ನಾನೀಗ. ರಾತ್ರಿ ಸಮಯ 3:45. ವೆಂಕಟರಮಣನ ದರ್ಶನ ಎಲ್ಲ ಮಾಡಿಕೊಂಡು ಫ್ರಂಟ್ ಗೇಟಲ್ಲಿ ಬಂದು ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್. ರಾತ್ರಿ ಸಮಯ 3:45. ತುಂಬ ಚಳಿ ಆಗ್ತಾಯಿತ್ತು ಫ್ರೆಂಡ್ಸ್.
ಈ ಒಂದು ಸಮಯದಲ್ಲಿ ತುಂಬಾ ಚಳಿ ಇತ್ತು. ಎಲ್ಲ ನೋಡಿದ್ವಿ. ಬಟ್ ಅಷ್ಟೊತ್ತಲ್ಲಿ ಹೋದಾಗ ಮಾಡಲೇಬೇಕಲ್ವ, ನಾವು ತುಂಬ ಅಪರೂಪಕ್ಕೆ ಹೋಗಿರ್ತೀವಿ, ಎಲ್ಲ ನೋಡಬೇಕು, ಎಲ್ಲ ತಿಳ್ಕೊಬೇಕು ಅನ್ನೋ ಆಸೆನೂ ಇರುತ್ತೆ ಫ್ರೆಂಡ್ಸ್. ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಸೊ ನಿಮಗೆ ಏನಾದರೂ ಮನಸ್ಸಲ್ಲಿ ಹರಕೆ ಕಟ್ಕೋಬೇಕು, ಈ ಥರ ಕೆಲಸಗಳಾಗಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಕರ್ಪೂರನ ಹಚ್ತಾರೆ ಫ್ರೆಂಡ್ಸ್. ಸೊ ಆ ಕರ್ಪೂರನ ಆ ಫ್ರಂಟ್ ಆಫ್ ಟೆಂಪಲ್ ಏನಿದೆ, ಸೊ ಅಲ್ಲಿ ಬಂದಾಗ ಅಲ್ಲೊಂದು ಕಂಬನ ನೆಟ್ಟಿರ್ತಾರೆ. ಸೊ ಆ ಕಂಬದಲ್ಲಿ ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆಗಬೇಕು, ಸೊ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅದನ್ನು ಅಂದ್ಕೊಂಡು ನೀವು ಅಲ್ಲಿ ಕರ್ಪೂರನ ಹಚ್ಚಿದ್ರೆ ಸೊ ಅದು ನಿಮ್ಮ ಒಂದು ವರನ ಈಡೇರಿಸಿ ಕೊಡ್ತಾರೆ ವೆಂಕಟರಮಣ ಅವರು ಅಂತ ಹೇಳಿಬಿಟ್ಟು. ನೋಡಿ ತುಂಬ ಜನ ಹಚ್ತಾರೆ ಅಲ್ಲೇ. ಸೊ ಅಲ್ಲೊಂದು ಟೆಂಪಲ್ ಕೂಡ ಇದೆ ಆಂಜನೇಯ ಸ್ವಾಮಿದು. ಎಲ್ಲರೂ ಕೈ ಮುಗಿದ್ಬಿಟ್ಟು ಫೈನಲ್ ಆಗಿ ಅಲ್ಲಿಗೆ ಬಂದಾಗ ನಾವು ಕೂಡ ನಮ್ಮ ಮನಸ್ಸಲ್ಲೂ ಇರುತ್ತೆ ಅಲ್ವಾ, ಸೊ ಎಲ್ಲ ಥರ ಏನೋ ಈ ಥರ ಆಗಬೇಕು, ಬೆಳಿಬೇಕು ಅಂತ ಎಲ್ಲ ಹೇಳಿಬಿಟ್ಟು. ಸೊ ಹಾಗಾಗಿ ಇದನ್ನು ಮನಸ್ಸಲ್ಲಿ ನೀವು ಅಂದ್ಕೊಂಡು ಅಲ್ಲಿ ಕರ್ಪೂರನ ಹಚ್ಚಿದ್ರೆ ಅಲ್ಲಿ ನಿಮ್ಮ ಒಂದು ಆಸೆಗಳೆಲ್ಲ ಏನೇನಿರುತ್ತೆ ಅದು ಈಡೇರುತ್ತೆ ಅನ್ನೋಂಥ ಒಂದು ಸದಾ ನಂಬಿಕೆ ಜನ ಇಟ್ಟಿರ್ತಾರೆ. ತುಂಬ ಜನ ಇದನ್ನು ಮಾಡ್ತಾರೆ. ನೋಡಿ ಎಷ್ಟು ಜನ ಕರ್ಪೂರ ಹಚ್ಚಿದ್ದಾರೆ. ಅಲ್ಲಿ ಒಳಗಡೆ ಹೋದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಮಧ್ಯ ತ್ರಿಶೂಲದ ಥರ. ಸೊ ಅಲ್ಲಿ ಕರ್ಪೂರನ ಹಚ್ತಾರೆ. ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೇಳಿಕೊಂಡು ದೇವ್ರ ಹತ್ರ ಈ ಥರ ಆಗಲಿ ಅಪ್ಪ ನಮ್ಗೆ ಒಳ್ಳೇದು ಮಾಡಿ ಅಂತ ಎಲ್ಲ ನೀವು ಹೇಳಿ ಮನಸ್ಸಲ್ಲಿ ಹೇಳಿಕೊಂಡು ಕರ್ಪೂರನ ಮತ್ತು ಮ್ಯಾಚ್ ಬಾಕ್ಸ್ ಅಲ್ಲೇ ಕೂಡ ಮಾರ್ತಾಯಿರ್ತಾರೆ. ನೋಡಿ ಫ್ರೆಂಡ್ಸ್, ಇದೇ ನಾನು ಹೇಳಿದ್ದು. ಇಲ್ಲಿ ನೀವು ಈ ಒಂದು ದೀಪಾಲೆ ಕಂಬ ಅನ್ನೋದೇನಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಕರ್ಪೂರನ ಹಚ್ತಾರೆ ಫ್ರೆಂಡ್ಸ್. ಸೊ ಇಲ್ಲಿಗೆ ನಮ್ಮ ಒಂದು ದರ್ಶನ ಏನಿದೆ ಕಂಪ್ಲೀಟಾಗಿ ಮುಗಿಯುತ್ತೆ. ತಿರುಪತಿ ದರ್ಶನ ಏನಿದೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ಮ ಮನಸ್ಸಲ್ಲೆಲ್ಲ ಅಂದ್ಕೊಂಡು ಕರ್ಪೂರನ ಎಲ್ಲ ಹಚ್ಚಿದ್ವಿ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನೀವು ಕೂಡ ಪ್ಲ್ಯಾನ್ ಮಾಡಿ ಮಿನಿಮಮ್ ಒಂದು 5 ಡೇಸ್ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿದ್ಮೇಲೆ ಫ್ರೆಂಡ್ಸ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಲೋಕಲ್ ಅಲ್ಲೇ ಒಂದು 5-6 ಟೆಂಪಲ್ಸ್ಗಳಿದೆ. ಸೊ ನಾವು ಇಲ್ಲೊಂದು ವೆಹಿಕಲ್ನ ಮಾಡ್ಕೋಬೋದು. ಸೊ ನೀವು ಎಷ್ಟು ಜನ ಹೋಗಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿ ವೆಹಿಕಲ್ ಮಾಡ್ಕೊಂಡ್ಬಿಡಿ, ತುಂಬ ಈಸಿ ಆಗುತ್ತೆ. ಸೊ ಮೊದಲನೇದಾಗಿ ಈಗ ನಾವು ಹೋಗ್ತಾ ಇರೋದು ಶ್ರೀವಾರಿ ಅನ್ನೋಂಥ ಒಂದು ಸ್ಥಳಕ್ಕೆ. ಇಲ್ಲಿ ತುಂಬ ಜನ ಹರಕೆ ಎಲ್ಲ ಕಟ್ಕೊಂಡಿರ್ತಾರೆ. ಇದು ತುಂಬ ಒಂದು ಬೆಟ್ಟದ ಮೇಲೆ ಇರುತ್ತೆ ಈ ಒಂದು ಜಾಗ. ಅಲ್ಲಿ ಪಾದ ಇದೆ, ಸ್ವಾಮಿಗಳ ಪಾದ ಇದೆ. ಸೊ ಅದನ್ನು ದರ್ಶನ ಮಾಡಲಿಕ್ಕೆ ಎಲ್ಲರೂ ಹೋಗ್ತಾರೆ. ನೋಡಿ ನನ್ನ ಮಗ ಬೈನಾಕ್ಯುಲರ್ ಬೇರೆ ಕೊಡಿಸ್ಬಿಟ್ಟಿದ್ದೆ ಅವನು ಬೈನಾಕ್ಯುಲರಲ್ಲೆಲ್ಲ ನೋಡ್ತಾ ಇದ್ದ ವ್ಯೂ ಪಾಯಿಂಟ್ಸ್ಗಳು. ತುಂಬ ಚೇಷ್ಟೆ ಫ್ರೆಂಡ್ಸ್, ಇವನು ತುಂಬ ಚೇಷ್ಟೆ ಎಲ್ಲ ಮಾಡ್ತಾನೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ನೋಡಿ ಇದೇನೆ ಸೊ ಶ್ರೀಗಳ ಪಾದ ಏನಿದೆ. ಸೊ ಇದ್ರ ಮೇಲಿಂದ ಕೆಳಗಡೆ ತಿರುಪತಿ ಎಲ್ಲ ಕಂಪ್ಲೀಟಾಗಿ ಕಾಣುತ್ತೆ, ಗೋಪುರ ಎಲ್ಲ ಕಾಣ್ತಾರೆ. ಬಟ್ ಈ ನಾವು ಹೋದಾಗ ಒಂದು ಸಮಯದಲ್ಲಿ ತುಂಬ ಹಿಮ ಇತ್ತು ಫ್ರೆಂಡ್ಸ್, ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ತುಂಬಾ ಚಳಿ ಇದೆ ವಿಂಟರ್ ಸೀಸನಲ್ಲಿ, ತುಂಬಾ ಚಳಿ ಇದೆ. ಸೊ ಹಾಗಾಗಿ ನೋಡಿ ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಸೊ ಅದು ಕಂಪ್ಲೀಟ್ ಒಂದು ವ್ಯೂ ಪಾಯಿಂಟು. ಇದು ಸ್ವಾಮಿ ಶ್ರೀಗಳವರ ಒಂದು ಪಾದ. ಸೊ ಇಲ್ಲಿಗೆ ಬಂದು ಎಲ್ಲರೂ ಒಂದು 50 ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ನೋಡಿ ಇದೇ ಪಾದ. ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಕೂಡ ಹರಕೆಗಳೆಲ್ಲ ಇತ್ತು ಅಂತ ಹೇಳಿದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗತ್ತೆ ಅಂತ ಒಂದು ಎಲ್ಲರ ಒಂದು ಇದು. ನೋಡಿ ಫ್ರೆಂಡ್ಸ್, ಇದು ನಾನು ಟಾಪ್ ಮೇಲ್ಗಡೆ ನಿಂತು ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಸ್ವಾಮಿಗಳವರ ಪಾದ ಏನಿದೆ ಸೊ ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ಮುಗಿಸ್ಕೊಂಡು ಹಾಗೆ ಕೆಳಗಡೆ ಬರ್ತಾ ಇದ್ದೀವಿ. ನೋಡಿ ಏನೇನಿದೆ ಅಂಗಡಿಗಳೆಲ್ಲ ಇರುತ್ತೆ, ಅಲ್ಲಿ ದೀಪ ಎಲ್ಲ ಹಚ್ಚುತ್ತಾರೆ. ನೋಡಿ ಇದೇ ಪಾದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಿ, ಇದೇ ಪಾದ. ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಇವರು. ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿ ಇಲ್ಲಿ ಅಂಗಡಿಗಳೆಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ತೊಗೋಬೇಕು ಫೋಟೋಸ್ಗಳು ಅಂತ ಹೇಳಿದ್ರೆ ಅದನ್ನೆಲ್ಲ ತೊಗೋಬೋದು. ಮಕ್ಕಳಾಗದೇ ಇರೋರು, ಇಲ್ಲ ಕೆಲಸ ಆಗಬೇಕು ಅನ್ನೋರು, ಮನೆ ಕಟ್ಟೋರು, ಈ ಥರ ಎಲ್ಲ ಒಂದು ಹರಕೆಗಳೆಲ್ಲ ಏನಿರುತ್ತೆ ಸೊ ಇಲ್ಲಿ ಬಂದು ಒಪ್ಪಿಸ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅಲ್ಲೆಲ್ಲ ಮೇಲ್ಗಡೆ ನಾವೆಲ್ಲ ನೋಡ್ಕೊಂಡಾದಮೇಲೆ ಬಂದ್ವಿ, ಕೆಳಗಡೆ ಬರ್ತಾ ಇದ್ದೀವಿ. ಸೊ ಹಾಗೆ ನಿಮ್ಗೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಏನೇನಿರುತ್ತೆ ಇಲ್ಲಿ. ನೋಡಿ ಇವರು ನನ್ನ ವೈಫು. ಸೊ ಇವರು ಕೂಡ ಹಾಯ್ ಹೇಳ್ತಾ ಇದ್ದಾರೆ. ಎಲ್ಲರೂ ಹಾಯ್ ಹೇಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಗನೂ ಹಾಯ್ ಅಂದ್ಬಿಟ್ಟು ಎಲ್ಲರಿಗೂ. ಇವರು ನಮ್ಮ ತಂಗಿ ಮಗಳು, ಇವರು ಕೂಡ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಮರಕ್ಕೆ ಏನೇನಿದೆ ಇವರೆಲ್ಲರೂ ಒಂದು ಹರಕೆಗಳನ್ನೆಲ್ಲ ಕಟ್ತಾ ಇರ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಪ್ಲೇಸ್ಗಳು ಫ್ರೆಂಡ್. ಒಂದು ಸಲ ನೀವು ಹೋದರೆ ತುಂಬ ಖುಷಿಯಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ವರ್ಲ್ಡ್ ವೈಡಲ್ಲಿ ನಂಬರ್ 1 ಇದೆ ಫ್ರೆಂಡ್ಸ್ ಟೆಂಪಲ್ಲು. ನೋಡಿ ಇಲ್ಲೆಲ್ಲ ಹರಕೆಗಳೆಲ್ಲ ಮಾಡಿಕೊಂಡು ದೀಪಗಳೆಲ್ಲ ಹಚ್ತಾ ಇರ್ತಾರೆ. ಸೊ ದೀಪಗಳೆಲ್ಲ ಹಚ್ಬಿಟ್ಟು ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡಿ ಈ ಒಂದು ಜಾಗದಲ್ಲಿ. ಇದು ಶ್ರೀವಾರಿನೇ, ಬಟ್ ಕೆಳಗಡೆ ಇದೊಂದು ಜಾಗ ಮಾಡಿದ್ದಾರೆ, ಇಲ್ಲಿ ನೀವು ಹತ್ಬೋದು. ಬಟ್ ಅಲ್ಲಿ
ಹೋದಾಗ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಮರಗಳೆಲ್ಲ ಬೆಳೆಸಿದ್ದಾರೆ ಅದರ ಮಧ್ಯೆ. ಹಾಗೆಯೇ ರೀಲ್ಸ್ ಮಾಡ್ಕೊಂಡ್ವಿ ಎಲ್ಲರೂ ನಾವು. ಸೊ ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ರೀಲ್ಸ್ ಮಾಡೋಕ್ಕೆ ತುಂಬಾ ಇಷ್ಟ ನನಗಂತೂ. ಹಾಗಾಗಿ ನಾನು ರೀಲ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ಮೆಂಟನ್ನು ಮಾಡಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಕಲ್ಲಿಂದ ಒಂದು ತುಂಬ ಇದು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಕಲ್ಲಿಂದ ಇರುವಂಥದ್ದು ಮಧ್ಯ ಲಿಂಗ ಇದೆ. ಸೊ ಆ ಲಿಂಗನ ನೋಡ್ಕೊಂಡು ಬರಲಿಕ್ಕೆ ನಾವು ಎಲ್ಲರೂ ಹೋದ್ವಿ. ಸೊ ಇಲ್ಲಿ ಹೋದಾಗ ನಾವು ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ವಿ. ಆಂಜನೇಯ ಸ್ವಾಮಿ ದರ್ಶನ ಮಾಡಾದ್ಮೇಲೆ ನೋಡಿ ಇಲ್ಲೂ ಕೂಡ ದೀಪ ಎಲ್ಲ ಹಚ್ತಾರೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರುತ್ತೆ ಶ್ರೀವಾರಿಯಿಂದ. ಬಟ್ ಏನು ಅಂದರೆ ಒಂದು ನ್ಯಾಚುರಲ್ ಕಲ್ಲು. ಸೊ ಅದಾಗ ತಾನೇ ಒಂದು ಕಲ್ಲಿಂದ ಡಿಸೈನ್ ಆಗಿರೋವಂಥದ್ದು ಜಾಗ ಇದು. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಸ್ವಲ್ಪ ನೀವು ನಡಿಬೇಕಾಗತ್ತೆ ನೋಡಿ. ಇಲ್ಲೆಲ್ಲ ಕೂಡ ಇದೆ ದೇವ್ರುಗಳು, ನೋಡಿದ್ರಾ? ಇಲ್ಲೂ ಕೂಡ ದೇವರಿದೆ, ಆಂಜನೇಯ ಸ್ವಾಮಿ. ಹಾಗೆ ಬಂದರೆ ಇಲ್ಲೊಂದು ಲಿಂಗ ಇದೆ ಫ್ರೆಂಡ್ಸ್, ನೋಡಿದ್ರಾ? ಕಾಣ್ತಾ ಇದೆಯಾ? ಓಕೆ. ಸೊ ಇಲ್ಲೂ ಕೂಡ ಲಿಂಗಕ್ಕೆ ಪೂಜೆ ಎಲ್ಲ ಅರ್ಪಿಸ್ತಾರೆ. ಸೊ ನೀವೊಂದು 1.5 ಕಿಲೋಮೀಟರ್ ನಡಿಬೇಕಾಗತ್ತೆ. ಸ್ಟೆಪ್ಸು ಇಳಿಬೇಕು, ಹತ್ತಬೇಕು, ಆ ಥರ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ಜಾಗದಲ್ಲಿ ನೋಡಿ ಈ ಥರ ಒಂದು ರೋಡ್ ಇರುತ್ತೆ. ಕೆಳಗಡೆ ಒಂದು ಚಿಕ್ಕ ಫಾಲ್ಸ್ ಇದೆ, ಅಲ್ಲಿ ಯಾವಾಗಲೂ ನೀರೆಲ್ಲ ಬರ್ತಾ ಇರುತ್ತೆ. ನೀರೆಲ್ಲ ನೋಡ್ಬೋದು ನೀವು, ನೀರೆಲ್ಲ ಬರ್ತಾ ಇರುತ್ತೆ ನೋಡಿ. ಅಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಫಾಲ್ಸಲ್ಲಿ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸಲ ನಡ್ಕೊಂಡು ಬಂದ್ವಿ. ನೋಡಿ ಇದೇ ಕಲ್ಲು, ನೋಡಿ ಎಂತೆಂಥ ಡಿಸೈನ್ಗಳಿದೆ, ಕಲ್ಲು ಯಾವ ಥರ ನಿಂತಿದೆ. ಇದೆಲ್ಲ ನ್ಯಾಚುರಲ್ ಆಗಿ ಅದೇ ಇದಾಗಿರುವಂಥದ್ದು. ಬಟ್ ಲೊಕೇಶನ್ನು, ಫೋಟೋಸ್ಗೆ, ದೇವರಿದ್ದಕ್ಕೆ ಒಂದು ಮಿನಿ ಟ್ರಕ್ಕಿಂಗ್ ಥರ ಅಂದ್ಕೊಳ್ಳಿ, ಅಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಮ್ಮ ಒಂದು RPPV ಸಾಂಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರಬೇಕು, ನೀವು ತಿಳ್ಕೋಬೇಕು. ನೋಡುವಂಥ ಪ್ಲೇಸಸ್ಗಳು ತುಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಸ್ಟೆಪ್ಸ್ಗಳು. ಮತ್ತು ನೀರು ನೋಡಿ, ವಾಟರ್ ಫಾಲ್ಸ್ ಇದೆ ಅಲ್ಲೂ ಕೂಡ. ಸೊ ಅಲ್ಲೂ ಕೂಡ ನಾವು ಬಂದಿದ್ವಿ. ತುಂಬ ಜನ ತಿರುಪತಿಗೆ ಬಂದವರೆಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸು, ನೋಡಿದ್ರೆ ಈ ಕಡೆಯಿಂದ ಎಲ್ಲ ನಡ್ಕೊಂಡು ಬರಬೇಕು. ಸೊ ನೆಕ್ಸ್ಟು ನಾವು ಇದಾದಮೇಲೆ ಪಾಪ ವಿನಾಶಿನಿಗೆ ಹೋದ್ವಿ ಫ್ರೆಂಡ್ಸ್. ಪಾಪ ವಿನಾಶಿನಿ ಅನ್ನೋದು ಒಂದು ಪವಿತ್ರವಾದಂಥ ಸ್ಥಳ. ನಮ್ಮದೇನೇ ಪಾಪ ಕರ್ಮಗಳು ಎಲ್ಲ ಏನೇ ಇದ್ದರೂ ಸೊ ಅಲ್ಲಿ ನೀರು ಬರುತ್ತೆ. ಸೊ ಆ ನೀರಲ್ಲಿ ಫ್ಲೋ ಆದಾಗ ಸೊ ನೀವು ಇದನ್ನು ಅಲ್ಲಿ ಸ್ನಾನ ಎಲ್ಲ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಅಲ್ಲಿ ತುಂಬ ಅಂಗಡಿಗಳೆಲ್ಲ ಇರುತ್ತೆ ಫ್ರೆಂಡ್ಸ್. ನಿಮ್ಗೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಲಿಟ್ಲ್ ಬಿಟ್ ಓಕೆ, ಅಷ್ಟೇನು ಕಾಸ್ಟ್ಲಿ ಇರೋದಿಲ್ಲ. ನೋಡಿ ಇದೆ ಪಾಪ ವಿನಾಶಿನಿ ಪ್ಲೇಸು. ನಮಗೆ ಅಲ್ಲಿ ನಿಲ್ಲಿಸ್ತಾರೆ, ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಎಲ್ಲೇ ಹೋದರೂ ನೀವು ಒಂದು ಸ್ವಲ್ಪ ನಡಿಲೇಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ಟೆಪ್ ಹತ್ತಬೇಕು, ನಡಿಬೇಕು, ಒಂದು ಸ್ವಲ್ಪ ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸ್ಟೆಪ್ಸು ಎಲ್ಲ ಇದು ಮಾಡಬೇಕಲ್ಲ. ನೋಡಿ ಈಗ ಹೋಗ್ತಾ ಇದ್ದೀನಿ ಪಾಪ ವಿನಾಶ ಸ್ಥಳಕ್ಕೆ. ಸೊ ಇಲ್ಲಿಂದ ನೀವು ಕೆಳಗಡೆ ಇಳ್ಕೊಂಡು ಬಂದರೆ ನೋಡಿ, ಇಲ್ಲಿ ಪಾಪ ವಿನಾಶ ಸ್ಥಳದಲ್ಲಿ ಟೋಟಲ್ಲು ಅಲ್ಲಿ ನೀರು ಬರ್ತಾಯಿದೆ ನೋಡಿ, ಕಾಣಿಸ್ತಾ ಮೇಲ್ಗಡೆ ನೋಡಿ. ಅಲ್ಲಿ ನೋಡಿ ಇಲ್ಲೆಲ್ಲ ನೀರು ಬರ್ತಾ ಇದೆಯಲ್ಲ. ಯಾರೇ ಬಂದರೂ ಈ ಒಂದು ಪಾಪ ವಿನಾಶಿನಿ ಸ್ಥಳದಲ್ಲಿ ನೀರನ್ನು ತಲೆ ಮೇಲೆ ಎರಚ್ಕೋಬೇಕು ನೋಡಿ. ನಾನು ಎರಚ್ಕೊಂಡೆ, ಯಾಕೆಂದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ, ಎಲ್ಲರಿಗೂ ತುಂಬ ಒಳ್ಳೆಯದಾಗತ್ತೆ. ಸ್ನಾನ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈ ಒಂದು ಪ್ಲೇಸನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲೆಲ್ಲಿಂದನೋ ಬಂದು ನೋಡ್ಕೊಂಡು ಹೋಗ್ತಾರೆ. ಸೊ ಎಲ್ಲರೂ ಕೂಡ ನೋಡಿ ಒಂದು ಸಲ ಹೋಗಿ ಬನ್ನಿ, ತುಂಬ ಫೀಲೇ ಬೇರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಫೀಲ್ಸು. ಸೊ ಇದೊಂದು ತುಂಬ ಪವಿತ್ರವಾದಂಥ ಸ್ಥಳ. ಸೊ ಇಲ್ಲಿ ಎಲ್ಲರೂ ಸ್ನಾನ ಮಾಡಿ, ಆದಷ್ಟು ನಾವು ಒಂದು ಸ್ವಲ್ಪ ಹಾಗೆಯೇ ಸ್ನಾನ ಏನು ಮಾಡಲಿಲ್ಲ, ನೀರೆಲ್ಲ ಎರಚ್ಕೊಂಡ್ವಿ, ಹಾಗೆ ಒಂದು ಸ್ವಲ್ಪ ಆಟ ಆಡಿದ್ವಿ. ಅಲ್ಲೇ ಕೂಡ ಒಂದು ಚಿಕ್ಕ ಟೆಂಪಲ್ ಇರ್ತಾರೆ, ದರ್ಶನ ಕೂಡ ಮಾಡಿದ್ವಿ ನೋಡಿ. ನೀರು ಇದರಲ್ಲಿ ಫ್ರೆಂಡ್ಸ್ 365 ಡೇಸು ನೀರು ಬರ್ತಾನೇ ಇರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಸ್ಟಾಪ್ ಆಗೋಲ್ಲ, ಇದೊಂದು ವಿಶೇಷತೆ ಇಲ್ಲಿದ್ದು. ಸೊ ತುಂಬ ಚೆನ್ನಾಗಿದೆ, ನೀವು ಕೂಡ ಹೋಗಿ. ಅಲ್ಲೇ ಒಂದು ಪುಟ್ಟ ದೇವಸ್ಥಾನ ಇದೆ ನೋಡಿ, ಇದೇ ದೇವಸ್ಥಾನ ಪಾಪ ವಿನಾಶದ್ದು. ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಮತ್ತು ತಿರುಪತಿ ಹತ್ರ ಬಂದ್ವಿ, ಟ್ರೈನ್ ನೋಡಿದ್ವಿ. ಸೊ ಟ್ರೈನೆಲ್ಲ ಟೈಮಿಂಗ್ಸ್ ನೋಡ್ಕೊಂಡ್ವಿ. ಟ್ರೈನೆಲ್ಲ ಟೈಮಿಂಗ್ಸ್ ನೋಡಾದಮೇಲೆ ರಾತ್ರಿ 9:40 ಚಾಮರಾಜನಗರ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಫ್ರೆಂಡ್ಸ್. ಇದು ಎವ್ರಿ ಡೇನೂ ಇರುತ್ತೆ.
ತಿರುಪತಿ ಟು ಡೈರೆಕ್ಟು ಮೈಸೂರು ವಯಾ ಮೈಸೂರು ಬ್ಯಾಂಗ್ಳೂರು ಮೈಸೂರು ಮೇಲೇ ಹೋಗುವಂಥದ್ದು. ಸೊ ರಿಸರ್ವೇಷನ್ ನೀವು ಮಿನಿಮಮ್ ಒಂದು ತಿಂಗಳು ಮುಂದೆ ಬುಕ್ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿಂದ ಆದ ತಕ್ಷಣ ಎಲ್ಲ ಜರ್ನಿ ಮುಗೀತು, ಟ್ರೈನಲ್ಲೆಲ್ಲ ರೆಡಿ ಆಗಿದ್ವಿ. ಸೊ ಎಲ್ಲ ಪ್ಯಾಕಪ್ ಎಲ್ಲ ಮಾಡಿಕೊಂಡು ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆಲ್ಲ ರೀಚ್ ಆದಮೇಲೆ ಇದು 9:40 ಅಂತ ಹೇಳಿದ್ರೆ 9 ಗಂಟೆಗೆ ಟ್ರೈನ್ ಬರುತ್ತೆ ಇದು. ಸೊ 9 ಗಂಟೆಗೆ ಬಂದು ರೆಡಿ ಇರುತ್ತೆ ಟ್ರೈನೆಲ್ಲ. ನಾವು ಒಂದು 9 ಗಂಟೆ 5 ನಿಮಿಷಕ್ಕೆ ರೀಚ್ ಆಗಿದ್ವಿ. ಅದೆಲ್ಲ ಆದಮೇಲೆ ಸೊ ಟ್ರೈನು ಖಾಲಿನೇ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ಬಟ್ ರಿಸರ್ವೇಷನ್ ಇದ್ದರೆ ತುಂಬಾ ಒಳ್ಳೆಯದು. ಜನರಲ್ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಎಲ್ಲರೂ ರಿಸರ್ವೇಷನನ್ನು ಮಾಡ್ಕೊಳ್ಳಿ. ಸೊ ರಿಸರ್ವೇಷನನ್ನು ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ 9:40 ಟ್ರೈನ್ ಇತ್ತು. 9 ಗಂಟೆ 15 ನಿಮಿಷಕ್ಕೆ ನಮ್ಮ ಸೀಟೆಲ್ಲ ಕನ್ಫರ್ಮ್ ನಾವು ಮಾಡ್ಕೋಬೇಕಲ್ವ. ಹಾಗಾಗಿ ಎಲ್ಲೆಲ್ಲಿದೆ ಸೀಟ್ ಅಂತ ಹೇಳಿಬಿಟ್ಟು ಬೋಗಿ ಎಲ್ಲ ಎಲ್ಲೆಲ್ಲಿದೆ ಅಂತ ಎಲ್ಲ ನೋಡಿಕೊಂಡು ನಾವು ಟ್ರೈನನ್ನು ಹತ್ಕೊಂಡ್ವಿ ಫ್ರೆಂಡ್ಸ್. ಟ್ರೈನನ್ನು ಹತ್ಕೊಂಡಾದಮೇಲೆ ಬೆಳಗ್ಗೆ 7:45 ಮೈಸೂರಿಗೆ ನಮಗೆ ಟ್ರೈನು ತಲುಪ್ತು ಫ್ರೆಂಡ್. ಸೊ ಮೈಸೂರಲ್ಲಿ ನಾವು ಬಂದು ಇಳ್ಕೊಂಡ್ವಿ ಟ್ರೈನಲ್ಲಿ 7:45. ಸೊ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಆದಷ್ಟು ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯ ಜರ್ನಿ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು.